ಬಸವಣ್ಣನವರ ವಚನಗಳು ಮತ್ತು ತತ್ವ ಅಥವಾ ಸಾರಾಂಶ ಹೀಗಿದೆ ನೋಡಿ. ಮಣಮಣ ಬೆರೆಸಿದ್ದಲ್ಲಿ ತನು ಕರಗದಿದ್ದಡೆ, ಸೊಂಕಿನಲ್ಲಿ ಪಳಂಕಗಳು ಹೊರಹೊಮ್ಮದಿದ್ದಡೆ, ಕಂಡಾಗಳ ಸೃಜಲಂಗಗಳು ಸುರಿಯದಿದ್ದಡೆ, ನುಡಿವಲ್ಲಿ ಗಂಧದಗಳು ಪುಣ್ಣಿದ್ದಡೆ, ಕೂಡಲ ಸಂಗಮ ದೇವರ ಭಕ್ತಿಗಿಹ ಚಿನ್ನ, ಎನ್ನಲ್ಲಿ ಇವಾಗಿಲ್ಲಾಗಿ ಆನಡಂಬಕ ಕಾಣಿರೆ. ಕೂಡಲ ಸಂಗಮ ದೇವ ಅಂದರೆ ಬಸವಣ್ಣನವರು ಮನುಷ್ಯರ ನಡುವಿನಲ್ಲಿ ಹೊಮ್ಮಬೇಕಾದ ಮಾನವೀಯತೆ, ಹೃದಯ ವೈಶಾಲ್ಯತೆಯ ಗೈರು ಹಾಜರಾದಾಗ ನಿಮ್ಮ ಭಕ್ತಿಗೆ ಅರ್ಥವಿರುವುದಿಲ್ಲ ಎಂಬುದನ್ನು ಹೀಗೆ ವಿವರಿಸುತ್ತಾರೆ. ಮನುಷ್ಯರ ನಡುವೆ ಮನಸ್ಸುಗಳು ಬೆರೆತಾಗ ತಾನು ಕರಗುವಂಥ ಅಂತಃಕರಣವಿರಬೇಕು. ಪರಸ್ಪರ ಸ್ಪರ್ಶಗಳಲ್ಲಿ ಪುಳುಕಗಳಿರಬೇಕು. ಒಬ್ಬರೊಬ್ಬರನ್ನು ಕಂಡಾಗ ಕಣ್ಣೀರು ಸುರಿಸುವ ತನಕ ಭಾವಕತೆಗಳಿರಬೇಕು. ಮಾತನಾಡುವಾಗ ಗಂಟಲು ತೇವಗೊಂಡಿರಬೇಕು. ಇಂತಹ ಆತ್ಮೀಯತೆಯನ್ನು ಹೊಂದಿರುವುದೇ ಭಕ್ತಿಯ ಗುರುತು. ಅಂತಃಕರಣ, ಭಾವಕತೆ, ಆತ್ಮೀಯತೆ, ಪುಳುಕುಗಳಂತಹ ಭಾವಗಳನ್ನು ಹೊಂದಿರದೆ ಕೃತಕವಾಗಿ ನಡೆದುಕೊಳ್ಳುವವನು ಡಾಂಬಿಕನೇ, ಅಂದರೆ ಮೋಸಗಾರ ಹೊರತು ಉತ್ತಮ ಭಕ್ತನಾಗಿರಲಾರ ಎಂಬುದು ಹೇಳುವ ಮೂಲಕ ಮಾನವೀಯ ಗುಣಗಳೇ ಭಕ್ತಿಯ ಮೂಲ ಎಂಬುದನ್ನು ಬಸವಣ್ಣನವರು ಹೇಳುತ್ತಾರೆ. ಇನ್ನೊಂದು, ಅರ್ಥರೇಖೆ ಇದ್ದಲ್ಲಿ ಫಲವೇನು, ಆಯುಷ್ಯ ರೇಖೆ ಇಲ್ಲದನ್ನಕ್ಕ ಹಂದೆಯ ಕೈಯಲ್ಲಿ ಚಂದ್ರಾಯುಧವಿದ್ದಲ್ಲಿ ಫಲವೇನು, ಅಂಧಕನ ಕೈಯಲ್ಲಿ ದರ್ಪಣವಿದ್ದ ಫಲವೇನು, ಮರ್ಕಟನ ಕೈಯಲ್ಲಿ ಮಾಣಿಕ್ಯವಿದ್ದ ಫಲವೇನು, ನಿಮ್ಮ ಕೂಡಲ ಸಂಗಮನ ಶರಣನರಿಯವದವರ ಕೈಯಲ್ಲಿ ಲಿಂಗವಿದ್ದ ಫಲವೇನು, ಶಿವಪತನವ ನರಿಯದನಕ್ಕ ಅಂತ ಬಸವಣ್ಣನವರು. ಇದರ ಅರ್ಥ, ಸತ್ವವಿರದ ತೋರಿಕೆಯ ಭಕ್ತಿಯ ಮಂಗನ ಕೈಯಲ್ಲಿರುವ ಮಾಣಿಕ್ಯದಂತೆ ಅದರ ಬೆಲೆಯನ್ನು ಮಂಗ ಅರಿಯಲಾರದು. ಹಾಗೆ ತೋರಿಕೆಯ ಭಕ್ತಿ ನಿಜವಾದ ಭಕ್ತಿಯ ಬೆಲೆಯನ್ನು ಅರಿಯಲಾರದು ಎಂಬುದು ಬಸವಣ್ಣನವರು ಕೆಲವು ಉದಾಹರಣೆಗಳ ಮೂಲಕ ಸಾಬೀತು ಮಾಡುತ್ತಾರೆ. ಕೈಯಲ್ಲಿ ಅರ್ಧ ರೇಖೆ ಇದ್ದು ಸಾಕಷ್ಟು ಸಂಪತ್ತು ಹೊಂದಿದ್ದರೂ ಸಹ ಅದನ್ನು ಅನುಭವಿಸಲು ಆಯುಷ್ಯ ಇಲ್ಲದಿದ್ದರೆ ಅದು ವ್ಯರ್ಥವಲ್ಲವೇ? ಹೋರಾಡಲಾರದ ಹೇಡಿಯ ಕೈಯಲ್ಲಿ ಚಂದ್ರಾಯುಧವೇ ಇದ್ದರೂ ಉಪಯೋಗಕ್ಕೆ ಬಾರದು. ಕುರುಡನ ಕೈಯಲ್ಲಿ ಕನ್ನಡಿ ಇದ್ದರೆ ಏನು ಪ್ರಯೋಜನ? ಇದನ್ನು ಬಳಸಲಾರ. ಕೋತಿಯ ಕೈಯಲ್ಲಿ ಮಾಣಿಕ್ಯವೇ ಇದ್ದರೂ ಅದರ ಬೆಲೆಯನ್ನರಿಯದ ಕೋತಿಗೆ ಅದರಿಂದ ಉಪಯೋಗವಿಲ್ಲ. ಹಾಗೆ ಕೂಡಲ ಸಂಗಮನ ಶರಣನರಿಯದವರ ಕೈಯಲ್ಲಿ ಲಿಂಗವಿದ್ದರೂ ಫಲವಿಲ್ಲ. ಅಂದರೆ ಶರಣರ ಶ್ರೇಷ್ಠತೆಯನ್ನು ಬೆಲೆಯನ್ನು ಅರ್ಥ ಮಾಡಿಕೊಳ್ಳಲಾರದವನು ಕೈಯಲ್ಲಿ ಲಿಂಗವೇ ಇದ್ದರೂ ಅದು ವ್ಯರ್ಥವೇ ಸರಿ. ಅಂಥದ್ದು ಶಿವಪಥವನ್ನು ಅರಿಯಲಾರದ ಭಕ್ತಿ ಎಂದು ಹೇಳುವ ಮೂಲಕ ಬಸವಣ್ಣನವರು ಶರಣರ ಶ್ರೇಷ್ಠತೆ ಹೇಳುತ್ತಾರೆ. ಇನ್ನೊಂದು, ಒಲೆ ಹತ್ತಿ ಉರಿದಡೆ ನಿಲ್ಲಬಹುದಲ್ಲದೆ ದರೆ ಹತ್ತಿ ಉರಿದಡೆ ನಿಲ್ಲಬಾರದು. ಏರಿ ನೀರೆಂಬಡೆ ಬೇಲಿಕೆಯ ಮೇವಡೆ, ನಾರಿ ತನ್ನ ಮನೆಯಲ್ಲಿ ಕಳುವಡೆ, ತಾಯ ಮೊಲೆವಾಲು ನಿಜಾಂಗೆ ಕೊಲವಡೆ, ಇನ್ನಾರಿಗೆ ದೂರುವೆ ಕೂಡಲ ಸಂಗಮ ದೇವ. ಅಂದರೆ ಕಾಯಬೇಕಾದವರೇ ಕೊಲ್ಲಲು ನಿಂತರೆ ನಾವು ಯಾರಿಗೆ ದೂರಲು ಸಾಧ್ಯ, ಬದುಕಲು ಸಾಧ್ಯವಿಲ್ಲ ಎಂಬುದನ್ನು ಈ ರೀತಿ ವಿವರಿಸಲಾಗಿದೆ. ಒಲೆ ಹತ್ತಿ ಉರಿದರೆ ನಿಲ್ಲಲು ಬೇರೆ ಜಾಗವಿದೆ, ನಿಲ್ಲಬಹುದು, ಉಳಿಯಬಹುದು. ಆದರೆ ಭೂಮಿಯೇ ಹತ್ತಿ ಉರಿಯಲಾರಂಭಿಸಿದರೆ ನಿಲ್ಲಲು ಜಾಗ ಸಿಗುವುದೇ, ಬದುಕಲು ಸಾಧ್ಯವೇ? ಕೆರೆಯ ನೀರನ್ನು ಸಂರಕ್ಷಿಸಲೆಂದೇ ಏರಿಯನ್ನು ಕಟ್ಟಿದರೆ ಆ ಏರಿಯೇ ಕೆರೆಯ ನೀರನ್ನೆಲ್ಲ ಕುಡಿದರೆ ನೀರನ್ನು ಉಳಿಸಲು ಸಾಧ್ಯವೇ? ಮಣಿಯನ್ನು ನೋಡಿಕೊಳ್ಳಬೇಕಾದ ಹೆಂಗಸೇ ಮನೆಯಲ್ಲಿ ಕಳ್ಳತನ ಮಾಡಿದರೆ ಅದನ್ನು ತಡೆಯಲು ಸಾಧ್ಯವೇ? ಅಮೃತ ಸಮಾನವಾದ ತಾಯಿ ಹಾಲೇ ವಿಷಯವಾಗಿ ಕೊಂದರೆ ಮತ್ತಾರು ನಮ್ಮನ್ನು ಉಳಿಸಲು ಸಾಧ್ಯ? ರಕ್ಷಕರೇ ಭಕ್ಷಕರಾದರೆ ಇಂಥ ವಿಘಟನೆಗಳು ಸಂಭವಿಸುತ್ತವೆ. ಇದನ್ನು ಯಾರ ಬಳಿ ದೂರಲು ಸಾಧ್ಯ? ಆದ್ದರಿಂದ ದೇವರಿಗೆ ಮೊರೆ ಹೋದ ನಿಮ್ಮನ್ನು ಆತನೇ ಉಳಿಸಬೇಕೇ ಹೊರತು ಯಾರಿಂದಲೂ ಸಾಧ್ಯವಿಲ್ಲ ಎಂಬಂತೆ ವಚನಕಾರರು ಹೇಳುತ್ತಾರೆ.